ಯಾರು? ಅಂಬೇಡ್ಕರ್. ದೈವಿಕಿಗೆ ವಿಧಾನಸೌಧನ ತೋರಿಸೋಣ ಅಂತ ಕರ್ಕೊಂಬಂದ್ವಿ. ವಿಧಾನಸೌಧ ಅಂದರೆ ಅವನಿಗೆ ಒಂದು ಸ್ವಲ್ಪ ಐಡಿಯಾ ಕೊಟ್ಟಿದ್ವಿ, ಅಲ್ಲಿ ಮಂತ್ರಿಗಳಿರ್ತಾರೆ, ಮುಖ್ಯಮಂತ್ರಿ ಅವರೆಲ್ಲ ಇರ್ತಾರೆ ಅಂತ ಹೇಳಿಬಿಟ್ಟು. ಹಾಗಾಗಿ ಅಂಬೇಡ್ಕರ್ ಸ್ಟ್ಯಾಚು ನೋಡ್ತಿದ್ದಾಗೆ ಮಂತ್ರಿ ಅಂತ ಎಲ್ಲ ಹೇಳ್ತಾ ಇದ್ದ. ಸೊ ಇವರು ನಮ್ಮ ಸಂವಿಧಾನ ಕರ್ತರು ಅಂತ ಎಲ್ಲ ಅವನಿಗೆ ಪರಿಚಯ ಮಾಡಿಕೊಡ್ತಿದ್ದೆ. ಹಾಗೆ ಅವ್ರ ಥರನೇ ನಿಂತ್ಕೊಂಡು ಫೋಟೋ ಕೂಡ ತೆಗೆಸ್ಕೊಂಡಿದ್ದಾನೆ. ಅಂದಾಗೆ ನಾವು ಇವಾಗ ಬ್ಯಾಂಗ್ಳೂರು ಟ್ರಿಪ್ಪಲ್ಲಿ ಇದ್ದೀವಿ. ಇದೇ ಮೊದಲು ನನ್ನ ಚಾನಲಿಗೆ ಭೇಟಿ ಕೊಟ್ಟಿದ್ದೀರಾ. ಹಾಗಿದ್ರೆ ನನ್ನ ಹೆಸರು ಪ್ರಿಯಾ, ನಾನು ಮಂಗಳೂರಿಂದ ಲಾಗ್ ಮಾಡೋದು. ಆದರೆ ನಾವಿವಾಗ ಬ್ಯಾಂಗ್ಳೂರು ಟ್ರಿಪ್ಪಲ್ಲಿ ಇದ್ದೀವಿ. ಇದು 3ನೇ ಲಾಗು ಅಪ್ಲೋಡ್ ಆಗ್ತಾ ಇರೋದು. ಈಗಾಗಲೇ 2 ಲಾಗ್ ಅಪ್ಲೋಡ್ ಆಗಿದೆ. ಸೊ ಇನ್ನೂ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ಅಂದಾಗೆ ಈ ಲಾಗ್ ಕೊನೆವರೆಗೂ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಾವು ವಿಶ್ವೇಶ್ವರ ಮ್ಯೂಸಿಯಮಿಂದ ನೆಕ್ಸ್ಟು ಹೊರಟಿದ್ದು ವಿಧಾನಸೌಧಕ್ಕೆ. ವಿಧಾನಸೌಧ ಎಲ್ಲ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಫೋಟೋ ಗಿಟೋ ತೆಗೆಸ್ಕೊಂಡು ಹಾಗೆ ಬಿಸಿ ಬಿಸಿ ಕಡಲೆಕಾಯಿ ತಿನ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಇಸ್ಕಾನ್ ಟೆಂಪಲ್ಗೆ. ಇಸ್ಕಾನ್ ಟೆಂಪಲ್ಗೆ ಇವತ್ತು ಹೋಗೋ ಪ್ಲ್ಯಾನ್ ಇರಲಿಲ್ಲ, ಬಟ್ ಟೈಮ್ಸ್ ತುಂಬ ಇದ್ದಿದ್ದಕ್ಕೆ ನಾವು ಇಸ್ಕಾನ್ ಟೆಂಪಲ್ಗೆ ಹೊರಟ್ವಿ. ಆ್ಯಂಡ್ ನಮ್ಮ ಲಕ್ ಕೂಡ ಚೆನ್ನಾಗಿತ್ತು. ಅವತ್ತಿನ ದಿವಸನೇ ರಥಯಾತ್ರೆ ಇತ್ತು. ಬೆಳಗ್ಗೆಯಿಂದ ರಥಯಾತ್ರೆ ಪ್ರೋಗ್ರಾಮ್ ಎಲ್ಲ ನಡೀತಾ ಇತ್ತಂತೆ. ಸೊ ನಾವು ಹೋದಾಗ ಮೆರವಣಿಗೆ ನಡೀತಾ ಇತ್ತು. ತುಂಬ ರಶ್ ಇತ್ತು ಜನ ಎಲ್ಲ. ನಾವು ಯಾಕೆ ಇಷ್ಟೊಂದು ರಶ್ ಇದೆ, ಏನು ಸ್ಪೆಷಲ್ ಅಂತ ನಾವು ಯೋಚನೆ ಮಾಡಿದಾಗ ಅಲ್ಲಿ ಹೇಳಿದರು ರಥಯಾತ್ರೆ ಇದೆ, ಹಾಗೆ ಪ್ರಸಾದ ಕೂಡ ಇದೆ, ತೊಗೊಂಡೋಗಿ ಅಂತೆಲ್ಲ ಹೇಳಿದರು. ಇಸ್ಕಾನ್ ಟೆಂಪಲ್ ನಾನು ಫಸ್ಟ್ ಟೈಮ್ ನೋಡಿದ್ದು. ತುಂಬ ಚೆನ್ನಾಗಿದೆ ಆ್ಯಂಡ್ ಒಳಗಡೆ ತುಂಬ ಚೆನ್ನಾಗಿದೆ. ನಂಗೆ ಖುಷಿ ಕೊಡ್ತು ವಾತಾವರಣ. ತುಂಬ ಹೊತ್ತು ನಾವು ಕೂತಿದ್ವಿ ಆ್ಯಂಡ್ ಊಟ ಕೂಡ ತುಂಬ ಚೆನ್ನಾಗಿತ್ತು. ತುಳಸಿ ಪಾನ್ಕದ ಥರ ಇತ್ತು, ತುಂಬ ಟೇಸ್ಟಿಯಾಗಿತ್ತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಹಾಗೆ ಬಿಸಿಬೇಳೆ ಬಾತ್, ಮೊಸರನ್ನ ಮತ್ತು ಪಾಯಸ ಇತ್ತು, ಹಾಗೆ ಆನಿಯನ್ ಬಜ್ಜಿ. ಮಂಗಳೂರಲ್ಲಿ ಅನ್ನ ಸಾಂಬಾರು, ತಿಳಿ ಸಾಂಬಾರು ಮತ್ತು ಪಾಯಸ ಇರುತ್ತೆ. ಸೊ ಈ ಥರ ಪ್ರಸಾದ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಬಟ್ ತುಂಬ ಟೇಸ್ಟಿಯಾಗಿತ್ತು. ಅದಾದ ನೆಕ್ಸ್ಟ್ ಡೇ ಸಂಡೇ. ಸೊ ಸಂಡೇ ಪೋಲಿಯೋ ಡ್ರಾಪ್ಸ್ ಇತ್ತು. ನಾವು ಮೆಟ್ರೋ ಹತ್ರ ಹೊರಟಿದ್ವಿ. ಅಲ್ಲೇ ಸಿಕ್ಕರು. ದೈವಿಕಿ ಕೂಡ ಪೋಲಿಯೋ ಹಾಕಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟದ್ದು ಲೂಲು ಮಾಲ್ಗೆ, ಲೂಲು ಹೈಪರ್ ಮಾಲ್ಗೆ. ಬ್ಯಾಂಗ್ಳೂರಿಗೆ ಬಂದಾದಮೇಲೆ ಸ್ವಲ್ಪ ಶಾಪಿಂಗ್ ಮಾಡಲೇಬೇಕು. ಸೊ ಹಾಗಾಗಿ ನಾವು ಬಂದಿದ್ದೀವಿ ಈಗ ಲೂಲು ಹೈಪರ್ ಮಾರ್ಕೆಟಿಗೆ. ಲೂಲು ಹೈಪರ್ ಮಾರ್ಕೆಟ್ ಹೊಸದಾಗಿ ಓಪನ್ ಆಗಿದೆ ಅಂತ ಹೇಳಿದರು. ಇದು ಹಳೆ ಮೈಸೂರು ರೋಡ್ ಹತ್ರ ಬರುತ್ತೆ. ಮೆಜೆಸ್ಟಿಕ್ಕಿಂದ ಆಟೋದಲ್ಲಿ ಕೂಡ ಬಂದುಬಿಡ್ಬೋದು ಇಲ್ಲಿಗೆ, ತುಂಬ ನಿಯರ್ ಇದೆ. ಲೂಲು ಹೈಪರ್ ಮಾರ್ಕೆಟ್ ಒಳಗಡೆ ನಾವು ಎಂಟ್ರಿ ಕೊಟ್ಟಿದ್ದು 10 o'clock, ಆದರೆ ಹೊರಗಡೆ ಹೋಗಿದ್ದು ಎಷ್ಟೊತ್ತಿಗೆ ಗೊತ್ತಾ? 4 o'clock. ಮಾಲ್ ಒಳಗಡೆ ಇಂಟೀರಿಯರ್ ಡಿಸೈನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಶಾಪಿಂಗಿಗೆ ಕೂಡ ಹೇಳಿ ಮಾಡಿಸಿದಂಥ ಗ್ರೋಸರಿ ಶಾಪಿಂಗಿಗಂತೂ ತುಂಬ ಚೆನ್ನಾಗಿದೆ. ಬಟ್ಟೆ ಅದೆಲ್ಲ ಅಷ್ಟೊಂದು ನನಗೆ ಓಕೆ ಅಂತ ಅನ್ನಿಸ್ತು, ಬಟ್ ಗ್ರೋಸರಿ ಶಾಪಿಂಗಿಗೆಲ್ಲ ತುಂಬ ಚೆನ್ನಾಗಿದೆ ಇದು. Don't feel like having a Bud Light, how's tequila with some salt and lime? Oh my, am I alright? Thanks for asking, doing just fine. Can I say that you're looking real nice? We'll love to chat right now before I get high. When you gaze into my eyes, I feel like I'm on cloud 9. You bang harder than 4th of July. I think I can go all night, yeah. The way you bite your lips, blush and smile you give, you're just so stunning. I've been feeling nothing lately when without you. I know that something special made me think about you, about you, 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 about you, you.
not like Lulu. Take a foul shot and call it a free throw. Party foul, help her out, grab a towel. But they cheered to the governor while the beer wasn't loving her. Trust we ain't no amateurs, nah. We got this, so rest assured. When I think out loud, there's always a crowd smoking heavy cloud, feeling good right now. People sitting by the wall and they're leaning. Somewhere lying on the bed, lucid dreaming. I've been feeling nothing lately when without you. I know there's something really special made me think about you, about you, about you. I've been feeling nothing lately when without you. I know that something special made me think about you, about you, 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 about you, you, you. ಮಾಲ್ ಒಳಗೆ ಎಂಟ್ರಿ ಕೊಡ್ತಿದ್ದಂಗೆ ನಿಮಗೆ ಸ್ಟಾರ್ ಬಗ್ ಕಾಣುತ್ತೆ. ಸ್ಟಾರ್ ಬಗ್ ಅಂದರೆ ಕಾಫಿಗೆ ತುಂಬ ಫೇಮಸ್ ಅಲ್ವಾ. ಹಾಗೆ ಸಿಕ್ಕಾಪಟ್ಟೆ ಬ್ರ್ಯಾಂಡ್ ಕೂಡ ಇದ್ದಾವೆ. ಲೂಲು ಶಾಪಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಬಟ್ಟೆ ಶಾಪಿಂಗಿಗೇನು ಹೋಗಲಿಲ್ಲ ನಾವು, ಬಟ್ ಗ್ರೋಸರಿ ಶಾಪಿಂಗಿಗೆ ಹೋದ್ವಿ. ಅಲ್ಲಿ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಫುಡ್ ಅಂತೂ ಸಿಕ್ಕಾಪಟ್ಟೆ ಸಿಗುತ್ತೆ. ವೆಜ್ಜು ಮತ್ತು ನಾನ್ ವೆಜ್ ಅಂತೂ ತುಂಬ ಚೆನ್ನಾಗಿದೆ. ಹಾಗೆ ಗ್ರೋಸರಿ ಕೂಡ ಒಳ್ಳೆ ಕ್ವಾಲಿಟಿ, ತುಂಬ ವೆಜಿಟೇಬಲ್ಸ್ಗಳಾಗಲಿ ಎಲ್ಲ ವೆರೈಟಿ ವೆಜಿಟೇಬಲ್ಸ್ ಕೂಡ ಸಿಗುತ್ತೆ. ತುಂಬ ಚೆನ್ನಾಗಿದೆ ಗ್ರೋಸರಿ ಶಾಪಿಂಗಿಗೆ ಮಾತ್ರ. ಬಟ್ ನಾವು ಲೂಲು ಮಾಲ್ಗೆ ಬಂದ ಉದ್ದೇಶ ಫನ್ ವರ್ಲ್ಡ್. ಸೊ ಇಲ್ಲಿಗೆ ಬಂದುಬಿಟ್ಟು ನಾವು ಸ್ವಲ್ಪ ಗೇಮ್ಸ್ ಎಲ್ಲ ಆಡೋಣ ಅಂತ ಹೇಳಿಬಿಟ್ಟು ಮುಖ್ಯವಾಗಿ ಬಂದಿದ್ದು. ಯಾಕಂದರೆ ಇದು ವಂಡರ್ಲಾ ಥರನೇ ಆಗುತ್ತೆ, ಡ್ರೈ ಗೇಮ್ಸ್ ಇದ್ದಾವೆ, ಮಿನಿ ವಂಡರ್ಲಾ ಇದ್ದಂಗಿದೆ ಅಂತೆಲ್ಲ ಹೇಳಿದರು. ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ. ಎಸ್, ತುಂಬ ಚೆನ್ನಾಗಿದೆ ಗೇಮ್ಸ್ ಎಲ್ಲ ಆಡಲಿಕ್ಕೆ. ಬಟ್ ವಂಡರ್ಲಾಗೆ ಹೋದರೆ ನಿಮಗೆ 800 ಒಳಗಡೆ ಆಗುತ್ತೆ. ಬಟ್ ಇಲ್ಲಿ 1200 ಏನೋ ತೊಗೊತಾರೆ. ಒಂದು ಕಾರ್ಡ್ ಮಾಡಿಸ್ಬೇಕು, ಅದನ್ನು ಮತ್ತೆ ರೀಚಾರ್ಜ್ ಮಾಡಿಸ್ತಾ ಇರ್ಬೋದು. ಆವಾಗ 15 ರೂಪೀಸಿಂದ ಹಿಡಿಬಿಟ್ಟು 500 400ವರೆಗೂ ಎಲ್ಲ ಇದು ರೀಚಾರ್ಜ್ ಮಾಡಿಸ್ತಾ ಇರ್ಬೋದು. ಬಟ್ ಸ್ಟಾರ್ಟಿಂಗಲ್ಲಿ ಕಾರ್ಡ್ ತೊಗೊಬೇಕಾದ್ರೆ ನೀವು 1200 ಕೊಡಲೇಬೇಕು, GST ಎಲ್ಲ ಆಗಿಬಿಟ್ಟು. Should be living free all together, one and all. Let's build a dream. ಇಷ್ಟನ್ನು ಪೇ ಮಾಡಬೇಕಾಗುತ್ತೆ. ಹಾಂ, ಅದಾದ್ರೆ ಎಲ್ಲಿ ಸಹ ಆಡ್ಬೋದಾ ಅವಾಗ? ಗಾಡಿಯಿಂದ ಎಲ್ಲಗೆ ಮಾಡೋಕ್ಕಾಗುತ್ತೆ, ಬ್ಯಾಲೆನ್ಸ್ ಇರುತ್ತೆ ರೀಚಾರ್ಜ್ ಮಾಡಬೇಕು. ಓಕೆ. ಕೆಲವೊಂದು ಗೇಮ್ಸ್ಗಳು ಹೇಗೆ ಅಂದರೆ ನಮ್ಮೂರ ಕಡೆ ಎಲ್ಲ ಜಾತ್ರೆಯಲ್ಲಿ ಬರ್ತವೆ. ಹಾಗೆ ಮಂಗಳೂರಲ್ಲಿ ಕೂಡ ಕೆಲವೊಂದು ಈ ಥರ ಗೇಮ್ಗಳು ಬರ್ತಾ ಇರುತ್ತೆ ಅವಾಗ ಜಾತ್ರೆಗಳಲ್ಲೆಲ್ಲ. ಆ ಥರ ಗೇಮ್ಗಳು ಕೂಡ ಇದ್ವು. ಸ್ವಲ್ಪ ಹೈಟೆಕ್ ಆಗಿದೆ ಇದು. ಹಾಗೆ ವಂಡರ್ಲಾ ಕಂಪೇರ್ ಮಾಡೋದಿದ್ರೆ ಇದೇನು ಮಿನಿ ವಂಡರ್ಲಾ ಅಂತ ಏನು ಅನಿಸಲ್ಲ. ವಂಡರ್ಲಾದಲ್ಲಿರುವಂಥ ಕೆಲವೊಂದು ಗೇಮ್ಗಳು ಇಲ್ಲಿದ್ದಾವೆ. ಅದು ಬಿಟ್ಟರೆ ವಂಡರ್ಲಾದಲ್ಲಿ ವಾಟರ್ ಗೇಮ್, ಡ್ರೈ ಗೇಮ್ ಅಂತ ಇರುತ್ತೆ. ಅಲ್ಲಿ ಎಂಟ್ರಿ 800 ರೂಪಾಯಿ ಇತ್ತು ನಾವು ಹೋದಾಗ. ಸೊ ಅಲ್ಲಿ ಒಂದು ಟಿಕೆಟ್ ತೊಗೊಂಡು ಒಳಗಡೆ ಎಂಟ್ರಿ ಕೊಟ್ಟರೆ ನಾವು ಎಷ್ಟರ ಗೇಮ್ ಎಷ್ಟು ಸರಿನಾರ ಆಟ ಆಡ್ಬೋದಾಗಿತ್ತು. ಬಟ್ ಇಲ್ಲಿ ಹಾಗಾಗಲ್ಲ. ನಾವು ರೀಚಾರ್ಜ್ ಮಾಡಿದಷ್ಟು ಮಾತ್ರ ಆಟ ಆಡ್ಬೋದು. ಮತ್ತು ಪುನಃ ರೀಚಾರ್ಜ್ ಮಾಡಿಸಿ ಆಟ ಆಡಬೇಕು. ಪ್ರತಿ ಸರಿನೂ ಅಮೌಂಟ್ ಕಟ್ ಆಗ್ತಾನೇ ಇರುತ್ತೆ. ಗೇಮ್ಗಳೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಜಾಸ್ತಿ ಚಾರ್ಜಸ್ ಇಲ್ಲ. 250, 150, 160 ಈ ಥರ ಎಲ್ಲ ಇದೆ. ಹಾಗೆ 100 ರೂಪೀಸ್, 98, 50 ಈ ಥರ ಇದೆ. ಇಂಥವು ಗೇಮ್ಸ್ ಎಲ್ಲ, ಟಾಯ್ಸ್ ಎಲ್ಲ 50 ರೂಪೀಸಿಗೆಲ್ಲ ಇದೆ.
ಇದು 100 ರೂಪೀಸ್ಗೆ. ಸೊ ದೈವಿಕ್ನೇ ಗೊತ್ತಾಗ್ಬಿಡ್ತು ಅವನಿಗೆ ಕಾರ್ಡ್ ಹೇಗೆ ಯೂಸ್ ಮಾಡೋದು ಅಂತ. ಅವನೇ ಹೋಗ್ಬಿಟ್ಟು ಯೂಸ್ ಮಾಡ್ಕೊಂಡು ಅವನೇ ಆಟ ಆಡಿ ಅದರಲ್ಲಿರೋ ದುಡ್ಡೆಲ್ಲ ಖಾಲಿ ಮಾಡಿಬಿಟ್ಟ. ನಾವು ಒಂದೆರಡು ಗೇಮ್ ಏನೋ ಅಷ್ಟೇ ಆಟ ಆಡಿದ್ದು. We should be equal, should be living free. All together, one and all. All together, one and all. All together, one and all. Let's live a better day. ಬಟ್ ಇಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದು ಅಂದರೆ ಈ ಥರ ಕಣ್ಣಿಗೆ ಗ್ಲಾಸ್ ಹಾಕೊಂಡ್ಬಿಟ್ಟು ಅದ್ರ ಮುಂದೆ ಕ್ಯಾಮ್ರಾ ಇರುತ್ತೆ. ಸೊ ಇದು ತುಂಬ ಜನ ಆಟ ಆಡ್ತಾಯಿದ್ರು. ಈ ಥರದ್ದು ಸುಮಾರು 3-4 ಗೇಮ್ಸ್ ಇದ್ದಾವೆ. ಇದೇ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಿತ್ತು. ಹಾಗೆ ಪ್ಯಾರಾಚೂಟಲ್ಲಿ ಕೂತಿರೋ ಥರ ಫೀಲ್ ಆಗೋದು, ಅದು ತುಂಬ ಚೀರೋರು, ಅದೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ನಾವೆಲ್ಲ ಆಡಬೇಕು ಅಂತ ಅಂದ್ಕೊಂಡ್ವಿ. ದೈವಿಕೆ ಆಲ್ಮೋಸ್ಟ್ ಎಲ್ಲ ದುಡ್ಡನ್ನೆಲ್ಲ ಕಳೆದ್ಬಿಟ್ಟ. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ ಅಂತ ಹೇಳಿ ಬಂದ್ವಿ. ಆದರೆ ಮಕ್ಕಳಿಗೆ ಆಡಲಿಕ್ಕೆ ಇದೇ ಥರ ಗೇಮ್ಗಳು ಸಿಕ್ಕಾಪಟ್ಟೆ ಇದ್ದಾವೆ. ಈ ಥರ ಕಾರ್ಗಳು ಆಗಿರ್ಬೋದು, ಟಾಯ್ ಬೈಕ್ ಆಗಿರ್ಬೋದು, ಇವೇ ಸಿಕ್ಕಾಪಟ್ಟೆ ಇದ್ದಾವೆ. ಮಕ್ಕಳಿಗೂ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಹೇಗೆ ಕಾರ್ಡ್ ಯೂಸ್ ಮಾಡೋದು ಅಂತ. ಅವರೇ ಹೋಗ್ಬಿಟ್ಟು ಯೂಸ್ ಮಾಡಿದೆ, ದೈವಿಕೆ ಯೂಸ್ ಮಾಡಿ ಅವನೇ ಆಟ ಆಡ್ತಾ ಇದ್ದಾನೆ ಇದನ್ನೆಲ್ಲ. ಇದು ಮೇಲ್ಗಡೆ ಇನ್ನೊಂದು ಫ್ಲೋರ್ ಬರುತ್ತೆ. ಸೊ ಅಲ್ಲಿರೋವಂಥ ಗೇಮ್ಸ್ ಇದೆಯಲ್ಲ, ಆದರೆ ಈ ಗೇಮ್ಸಿಗೆ ಬೇರೆ ಸಪ್ರೇಟ್ ಮತ್ತು ಚಾರ್ಜಸ್ ಇದೆ. ಇದನ್ನೆಲ್ಲ ಆಡಲಿಕ್ಕೆ ಮತ್ತು ಇಲ್ಲಿ ಬಂದು ಟಿಕೆಟ್ ತೊಗೊಂಡು ಆಟ ಆಡಬೇಕಂತೆ ಸಪ್ರೇಟಾಗಿ. ಫನ್ ವರ್ಲ್ಡ್ ಮೇಲ್ಗಡೆ ಇರೋವಂಥ ಫ್ಲೋರ್ ಇದು. ಇಲ್ಲಿಂದ ನಿಂತ್ಕೊಂಡು ಫನ್ ವರ್ಲ್ಡ್ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಎಲ್ಲ ಗೇಮ್ಸ್ ಎಲ್ಲ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಫುಲ್ಲು ಕಲರ್ಫುಲ್ ಆಗಿದೆ. No way, no thanks. Do you think that acting confident get you in? That's not the point. Acting smooth, but you got no cool. So simple, you just gotta move. ಇದು ಲಿಟ್ಲು ಜಂಗಲ್ ಅಂತ ಹೇಳಿಬಿಟ್ಟು ಮಕ್ಕಳಿಗೆ 110, ದೊಡ್ಡವರಿಗೆ 120. ದೊಡ್ಡವ್ರು ಹೋಗಲೇಬೇಕು ಅಂತ ಏನಿಲ್ಲ, ಬಟ್ ಮಕ್ಕಳು ಸೇಫ್ಟಿಗೋಸ್ಕರ ಜೊತೆಗೆ ಹೋಗೋದಿದ್ರು ಹೋಗ್ಬೋದು. ನಾವು ಇದನ್ನು ಆಟ ಆಡಬೇಕು ಅಂತಲೇ ಬಂದು ಕೇಳಿದ್ವಿ. ಅವರು ಸಪ್ರೇಟ್ ಟಿಕೆಟ್ ಕೊಡೋಲ್ಲ, ಒಂದ್ಸರಿ ಕಾರ್ಡ್ ಮಾಡಿಸ್ಲೇಬೇಕು ಅಂತ ಹೇಳಿದರು. ಇದೊಂದು ಆಟಕ್ಕೋಸ್ಕರ ನಾವು ಹೋಗ್ಬಿಟ್ಟು 1200 ಕೊಟ್ಟು ಕಾರ್ಡ್ ಮಾಡಿಸಿದ್ದೆವು. ಇದೇ ಆಟ ಮಂಗಳೂರಲ್ಲಿ ಚಿಕ್ಕದಾಗಿದೆ, ಅದಿವಾಗ ಕ್ಲೋಸ್ ಆಗಿದೆ. ಭಾರತ್ ಮಾಲಲ್ಲಿ ಇದೆ ಈ ಥರದ್ದು ಗೇಮು. ಅವ್ನು ತುಂಬ ಎಂಜಾಯ್ ಮಾಡ್ತಿದ್ದ ಇದನ್ನು. ಸೊ ಇದನ್ನು ಆಟ ಆಡ್ಸೋಣ ಅಂತ ಹೋದ್ವಿ, ಬಟ್ ಅವರು ಚಾರ್ಜ್ ಮಾಡಿದ್ರು. ಆಮೇಲೆ ದೈವಿಕ್ ಹಠ ಹಿಡ್ದ. ಅವ್ರ ಪಪ್ಪ ನಾವು ಆಟ ಆಡ್ದಂಗೆ ಆಗುತ್ತೆ, ತುಂಬ ದಿನ ಆಗಿದೆ ಅಂತ ಹೇಳಿಬಿಟ್ಟು ಕಾರ್ಡ್ ಮಾಡಿಸಿದ್ರು. ಬಟ್ ಅವನೇ ಆಟ ಆಡಿ ಎಲ್ಲ ಗೇಮ್ಸ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟ. Dude, you killing the mood. Oh, you being so rude. Get out of my way. Didn't come here to fight. Carry on with your night. ಇಲ್ಲಿ 1 hour ಆಟ ಆಡ್ಬೋದು. ಮಂಗಳೂರಲ್ಲಿ 15 ರೂಪೀಸ್ ಚಾರ್ಜ್ ಮಾಡ್ತಾರೆ. ಹಾಫ್ ಆನ್ ಅವರ್ ಆಟ ಆಡ್ಬೋದು ಅಲ್ಲಿ. ಬಟ್ ಅಲ್ಲಿಗಿಂತ ಇದು ಸ್ವಲ್ಪ ದೊಡ್ಡದಾಗಿದೆ.
ಅಲ್ಲಿ ನಮ್ಮನ್ನೇನು ಒಳಗಡೆ ಬಿಡಲ್ಲ, ಮಕ್ಕಳನ್ನೇ ಆಟ ಆಡಿಸ್ತಾ ಇದ್ರು, ಅವರೇ ಹೋಗಿ ಎಲ್ಲ ಸೇಫ್ಟಿ. ಇಲ್ಲಿ ಹಾಗಲ್ಲ, ಅವರೇನು ಬರಲ್ಲ, ಎಲ್ಲ ಗೇಮ್ಸ್ ಎಲ್ಲ ಆಡಿ ಮುಗಿಯೋ ಟೈಮಿಗೆ ಬರ್ತಾರೆ, ನಿಮ್ಮ ಟೈಮಿಂಗ್ಸ್ ಆಯಿತು ಅಂತ ಹೇಳಲಿಕ್ಕೆ. ನಾವೇ ನೋಡ್ಕೊಬೇಕು ಮಕ್ಕಳನ್ನೆಲ್ಲ. ಒಂಥರ ಚೆನ್ನಾಗಿರುತ್ತೆ, ನಾವು ಒಳಗಡೆ ಹೋಗಿ ಅವ್ರದ್ದು ಒಂಥರ ಬೇರೆ ಲೋಕನೇ ಸೃಷ್ಟಿಯಾಗಿರುತ್ತೆ. ಎಲ್ಲ ಮಕ್ಕಳು ಗೊತ್ತಿಲ್ಲದೆ ಇರೋರೆಲ್ಲ ಫ್ರೆಂಡ್ ಆಗ್ತಾ ಹೋಗ್ತಾರೆ ಇಲ್ಲಿ. Melt my heart 봄의 향기를 담은 그대를 보며 그냥 웃음만 짓게 돼. Don't know what to say. You were just like one spring day. 설레임을 주는 걸 언젠가부터였을까. 기다림의 끝에 너를 만났고 모든 게 새로 느껴져. Something in my heart 이 맘 전하고 싶어. When you ring my valentine Sunny day you make my dream come true. 행복한 너 그리고 나 우릴 비추고 With you by my side. ಲಿಟ್ಲು ಜಂಗಲ್ನಂತೂ ದೈವಿಕ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದೆ. ಎಲ್ಲಿ ಹೋಗ್ತೀವಿ ಎಲ್ಲಿ ಬರ್ತೀವಿ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ, ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಒಳಗಡೆ. ಅದೇ ಥರ ದೈವಿಕ್ ಸ್ಲೈಡಿಂಗ್ ಮಾಡ್ಕೊಂಡು ಕೆಳಗೆ ಹೋಗ್ಬಿಟ್ಟಿದ್ದ, ಮಿಸ್ ಆಗಿಬಿಟ್ಟಿದ್ವಿ, ಅಳೋಕ್ಕೆ ಶುರು ಮಾಡಿಬಿಟ್ಟ. ಹಾಗಾಗಿ ಪೇರೆಂಟ್ಸ್ ಯಾರು ಜೊತೆಗಿದ್ದರೆ ಒಳ್ಳೆಯದು, ಮಕ್ಕಳಿಗೂ ಹೊಸ ಜಾಗ ಆಗಿರುತ್ತಲ್ವ. ಹಾಗಾಗಿ ಅದರಲ್ಲೂ ಶೂಟಿಂಗ್ ಗೇಮ್ನಂತೂ ತುಂಬ ಎಂಜಾಯ್ ಮಾಡ್ತಿದ್ರು ಎಲ್ಲ ಮಕ್ಕಳು. ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ ಇದು ಲಿಟ್ಲ್ ಜಂಗಲ್. ಐ ಹೋಪ್ ಈ ಲಾಗ್ ನಿಮಗೆ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ಫ್ಯಾಮಿಲಿಯಲ್ಲಿ ನೀವು ಕೂಡ ಒಬ್ಬರು ಮೆಂಬರ್ ಆಗಿ. ನಿಮ್ಮ ಸಪೋರ್ಟ್ ನನಗೆ ಸದಾ ಬೇಕು. ಹೊಸತನವನ್ನು ಹೊತ್ತು ತರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. With you by my side